ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟ. ಬಸನಗೌಡ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮರ ಈಗ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರೋದು ಪಂಚಮಸಾಲಿಯ ಪ್ರಮುಖ ನಾಯಕರಿಂದ. ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮುದಾಯದಿಂದ ಸಮರ. ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದಾನೇ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆ ಆಗ್ತಾ ಇದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಗಾಗಿ ಸಭೆ. ಹುಬ್ಬಳ್ಳಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಪಂಚಮಸಾಲಿಯ ಘಟಾನುಘಟಿ ನಾಯಕರು. ಈ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಅದರ ಅಜೆಂಡಾ ಏನು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿ, ವಿಜಯಾನಂದ ಕಾಶಪ್ಪನವರ್, ಪಂಚಮಸಾಲಿಯ ಪ್ರಮುಖ ನಾಯಕರು ಮೋಹನ್ ಲಿಂಬಿಕಾಯಿ, ಎಸ್ಐ ಚಿಕ್ಕನಗೌಡರ್, ಎಂಎಸ್ಅಕ್ಕಿ, ಉತ್ತರ ಕರ್ನಾಟಕ ಭಾಗದ ಅನೇಕ ಪಂಚಮಸಾಲಿ ನಾಯಕರಿಂದ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಈ ಸಂಬಂಧಪಟ್ಟಂಗೆ ಮೀಟಿಂಗ್ ಆಗ್ತಾ ಇದೆ. ಪೀಠದಿಂದ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಅಜೆಂಡವನ್ನ ಇಟ್ಕೊಂಡು ನಡೀತಾ ಇರುವಂತಹ ಸಭೆ. ಕಾರಣ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತ್ಕೊಂಡು ನಿರಂತರವಾಗಿ ಮಾತನಾಡ್ತಾ ಇರುವಂಥದ್ದು ಪಂಚಮಸಾಲಿ ಶ್ರೀಗಳು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಸಮುದಾಯಕ್ಕಾಗಿ ಅವರು ಹೋರಾಡಿದ್ದಾರೆ. ಸೊ ಅವರ ಬೆನ್ನಿಗೆ ನಿಲ್ಲುವಂತಹ ಸಮಯ ಬಂದಿದೆ, ನಾವು ಯಾವಾಗಲೂ ಅವರ ಬೆನ್ನಿಗೆ ಇರ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೆಲವು ದಿನಗಳ ಹಿಂದೆ ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ರು. ಪ್ರತಿನಿತ್ಯವೂ ಕೂಡ ಒಂದೊಂದು ಹೇಳಿಕೆಯನ್ನ ಯತ್ನಾಳ್ ಅವರ ಪರವಾಗಿ ಕೊಡ್ತಾ ಇದ್ರು. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೇ ಈಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಈ ಸಮುದಾಯದ ಪ್ರಮುಖ ನಾಯಕರಿಂದ ಈ ಸಭೆ ಆಗ್ತಾ ಇದೆ. ಕೂಡಲ ಸಂಗಮದ ಪೀಠದಿಂದ ಪೀಠ ತ್ಯಾಗಕ್ಕಾಗಿ, ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಅಜೆಂಡಾದೊಂದಿಗೆ ಈ ಒಂದು ಸಭೆ ಆಗ್ತಾ ಇದೆ. ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟ ಇದೆ. ಸೊ ಇದು ಈ ಸಭೆಯ ನಂತರದಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಬಟ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಉಚ್ಚಾಟನೆ ಆಗಿರುವಂಥದ್ದು 6 ವರ್ಷಗಳ ಕಾಲ ಬಿಜೆಪಿಯಿಂದ. ಮತ್ತೊಂದು ಕಡೆ ಇವರ ಬೆನ್ನಿಗೆ ನಿಂತ್ಕೊಂಡಿರುವಂತಹ ಸ್ವಾಮೀಜಿಯ ಪೀಠಕ್ಕೂ ಕೂಡ ಈಗ ಕುತ್ತು ಬಂತ. ಹಾಗಾದ್ರೆ ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗಿಳಿಸುವುದು ಅಷ್ಟು ಸುಲಭನ ಈ ನಾಯಕರಿಂದ? ಈ ಒಂದು ಮೀಟಿಂಗ್ನಿಂದ ಇದೆಲ್ಲವೂ ಕೂಡ ಸಾಧ್ಯನಾ? ಈ ಮೀಟಿಂಗ್ ಒತ್ತಡನ? ಹಾಗಾದ್ರೆ ಸ್ವಾಮೀಜಿಯನ್ನ ಕೆಳಗಿಳಿಸುವಂತ ಒತ್ತಡವನ್ನ ಈ ಮೀಟಿಂಗ್ ಮೂಲಕವಾಗಿ ಪಂಚಮಸಾಲಿ ನಾಯಕರು ಹಾಕ್ತಾ ಇದ್ದಾರೆ, ಸಮುದಾಯದ ನಾಯಕರು ಹಾಕ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆಯ ಒಂದಿಷ್ಟು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಘಟಾನುಘಟಿ ನಾಯಕರು ಮುರುಗೇಶ್ ನಿರಾಣಿ ಸೇರಿದಂಗೆ ಪ್ರಮುಖ ನಾಯಕರು ಈ ಒಂದು ಮೀಟಿಂಗ್ನಲ್ಲಿದ್ದ. ವಿಜಯಾನಂದ ಕಾಶಪ್ಪನವರ್, ಉಳಿದಂತ ಪ್ರಮುಖ ಉತ್ತರ ಕರ್ನಾಟಕ ಭಾಗದ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಸೊ ಈ ಒಂದು ಸಭೆ ಬಹಳಷ್ಟು ಹೈ ವೋಲ್ಟೇಜ್ ಅನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಅನೇಕ ಬಾರಿ ನೋಟಿಸ್ಗಳನ್ನು ಕೊಟ್ಟು ಹೊರಹಾಕ್ತು ಉಚ್ಚಾಟನೆ ಆಗಿದ್ದಾರೆ. ಮತ್ತೊಂದು ಕಡೆ ಇವರಿಗೆ ಬೆನ್ನಿಗೆ ನಿಂತ್ಕೊಂಡಿರುವಂತಹ ಸ್ವಾಮೀಜಿಗೆ ಕಂಟಕ ಅನ್ನುವಂಥ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು. ಬಟ್ ಯತ್ನಾಳ್ ಅವರನ್ನ ಹೊರಗೆ ಹಾಕದಂತ ಅಷ್ಟು ಸುಲಭ, ಪಕ್ಷದಿಂದ ಹೊರಗೆ ಹಾಕದಂತ ಸುಲಭ ಆಗಿ ಈಗ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸುವುದು ಅಷ್ಟು ಈಸಿನಾ? ಅರುಣ್, ಏನಂದ್ರೆ ಈಗೇನು ಆ ನಿಟ್ಟಿನಲ್ಲಿನೇ ಒಂದು ಪ್ರಯತ್ನಗಳು ಒಂದು ಪ್ರಯತ್ನಗಳು ಆರಂಭಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು, ಯಾವಾಗ ಯತ್ನಾಳ್ ಪರವಾಗಿ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿಂತರು ಅವತ್ತಿಂದಲೇ ಏನಂದ್ರೆ ಸಾಕಷ್ಟು ನಾಯಕರು ಅವ್ರ ವಿರುದ್ಧ ಗುಡುಗ್ತಾ ಇದ್ದಾರೆ. ಮತ್ತು ಏನು ವಿಜಯಾನಂದ ಕಾಶಪ್ಪನವ್ರು ಇರ್ಬೋದು ಮತ್ತು ಮೊದಲಾದ ಮುಖಂಡರು ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ರು. ಮತ್ತು ಅವ್ರಿಗೆ ಪರ್ಯಾಯವಾಗಿ ಬೇರೆ ಒಂದು ಪೀಠಾಧಿಪತಿಗಳನ್ನ ನಾವು ಆ ಒಂದು ಪೀಠಕ್ಕೆ ತರ್ತು ಅನ್ನೋ ಒಂದು ಮಾತುಗಳನ್ನ ಆಡಿದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತೇನು ಹುಬ್ಬಳ್ಳಿನಲ್ಲಿ ಸಭೆ ನಡೆದಿದೆ. ಮತ್ತು ಈಗ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಸಹ ಆರಂಭಿಸಿದ್ದಾರೆ. ಈಗ ವಿಜಯಾನಂದ ಕಾಶಪ್ಪರು ಮೊದಲಾದ ಮುಖಂಡರು ಈಗ ಮಾತಾಡೋರಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಜಯಮೃತ್ಯುಂಜಯ ಕೂಡಲ ಸಂಗಮ ಪೀಠಕ್ಕೆ ಏನು ಜಯಮೃತ್ಯುಂಜಯ ಸ್ವಾಮಿಗಳನ್ನ ಯಾಕೆ ತಂದಿದ್ವಿ ಮತ್ತು ಏನೆಲ್ಲ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದಾರೆ ಅನ್ನೋದನ್ನ ಬಹಿರಂಗವಾಗಿ ಅವರು ಮುಖಂಡರು ಹೇಳಿಕೆ ಕೊಡ್ತಾ ಇದಾರೆ. ಇಲ್ಲಿ ಏನಂದ್ರೆ ಏನು ಯಾವುದೋ ಒಬ್ಬ ವ್ಯಕ್ತಿಗತವಾಗಿ ಅವ್ರ ವೈಯಕ್ತಿಕ ಹಿನ್ನೆಲೆಯಲ್ಲಿ ಅವರು ಒಂದು ಸಮಾಜನ ಬಲಿ ಕೊಡ್ತಾ ಇದಾರೆ ಅನ್ನೋ ಒಂದು ಆರೋಪಗಳು ಅವ್ರದ್ದಾಗಿದೆ.
ಒಟ್ಟಾರೆ ಏನು ಈಗೇನು ಯತ್ನಾಳ್ ಒಂದ್ ಕಡೆ ಅಲ್ಲಿ ಉಚ್ಚಾಟನೆ ಆಗಿದ್ದಾರೆ, ಇಲ್ಲಿ ಒಂದ್ ಕಡೆ ಅವ್ರ ಪರವಾಗಿ ನಿಂತ ಸ್ವಾಮೀಜಿಗಳು ಸಹ ಯಾವಾಗ ಏನಾಗುತ್ತೋ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲೇನೆ ಬೆಳವಣಿಗೆಗಳು ನಡೆದಿದೆ ಅಂತ ಹೇಳ್ಬೋದು ಅರುಣ್. ಓಕೆ ಶಿವರಾಮ್, ಒಂದು ಕಡೆ ಈ ಒಂದು ಪೀಠದ ರಾಜಕೀಯ ಕಾರಣಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾರ್ಯಕರ್ತರು ಈ ನಾಯಕರನ್ನ ಸಭೆ ಮಾಡ್ತಾ ಇದ್ದಾರೆ, ಅವರಿಗೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅದೇ ರೀತಿಯಾಗಿ ಯತ್ನಾಳ್ ಮತ್ತು ಈ ಸ್ವಾಮೀಜಿಗಳಿಗೂ ಕೂಡ ಭಕ್ತರಿರೋದು ಸ್ವಾಮೀಜಿಗಳಿಗೆ, ಅವರಿಂದ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ, ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಒಂದ್ ಕಡೆ ಬಿಜೆಪಿ ಅಂತ ನಾವು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತಹ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಮತ್ತು ಕಾಂಗ್ರೆಸ್ ನಲ್ಲಿದ್ದಂತಹ ಕಾಶಪ್ಪನವರು ಇವರೆಲ್ಲನೂ ಸಹ ಒಂದು ವೇದಿಕೆಯಲ್ಲಿ ಬಂದಿರೋದ್ರಿಂದಾಗಿ ಮತ್ತು ಹಲವಾರು ಏನು ಪಂಚಮಸಾಲಿ ಸಮಾಜದ ಮುಖಂಡರು ಇಲ್ಲಿ ಒಂದೇ ವೇದಿಕೆಯಲ್ಲಿ ಕುಳಿತು ಚರ್ಚೆ ಮಾಡ್ತಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಇದಕ್ಕೆ ಏನು ಹುಬ್ಬಳ್ಳಿಯ ಒಂದು ಸಭೆಗೆ ಮಹತ್ವ ಬಂದಿದೆ. ಜೊತೆಗೆ ಏನು ಈಗೇನು ಅವರು ಯಾವುದೇ ರೀತಿ ಹಿಂದೂ ಪರ ಸಂಘಟನೆಗಳು ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾರೆ ಹೊರತಾಗಿ ಪಂಚಮಸಾಲಿ ವಿಚಾರಕ್ಕೆ ಬಂದಾಗ ಏನು ಸ್ವಾಮೀಜಿಗಳು ಒಂದೇ ಅವ್ರಿಗೆ ಬೆನ್ನಿ ನಿಂತಿದ್ದಾರೆ, ಉಳಿದವರೆಲ್ಲರೂ ಸಹ ನಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ರೀತಿಯ ಮಾತುಗಳನ್ನ ಈ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪಂಚಮಸಾಲಿ ಸಮಾಜದಲ್ಲಿನೇ ಒಂದ್ ರೀತಿಯಲ್ಲಿ ಎರಡು ಕೌಲು ಹಾದಿನಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅದು ತಾರಕ ಸ್ವರೂಪ ಪಡೆಯುವಂತ ಸಾಧ್ಯತೆಗಳು ಸಹ ಇದಾವೆ. ಯಾಕಂದ್ರೆ ಸ್ವಾಮೀಜಿಗಳ ಪರವಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಸ್ವಾಮೀಜಿಗಳ ವಿರುದ್ಧವಾಗಿ ಮತ್ತಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಒಂದು ಭಿನ್ನಾಭಿಪ್ರಾಯಗಳ ಒಂದು ಕಂದಕ ಏರ್ಪಡುವಂತ ಖಚಿತ ಅರುಣ್. ಓಕೆ, ಥ್ಯಾಂಕ್ ಯು ಶಿವರಾಮ ಸುನಿ ಡೀಟೇಲ್ಸ್ಗೆ. ಜಾತಿ ಜನಗಣತಿ ವರದಿ ಮಂಡನೆ ರಾಜಕೀಯ ದಾಳ ಉರುಳಿಸಿದ ಸಿದ್ದು ಸಿಎಂಗೆ ಬ್ರಹ್ಮಾಸ್ತ್ರ, ಡಿಕೆಶಿಗೆ ಸಂಕಷ್ಟ. ಜಾತಿ ಜನಗಣತಿ ಬ್ರಹ್ಮಾಸ್ತ್ರ. ಜಾತಿ ಜನಗಣತಿ ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಜಾತಿ ಗಣತಿ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಏಪ್ರಿಲ್ 17ಕ್ಕೆ ವಿಶೇಷವಾದಂತಹ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಎಲ್ಲಾ ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಸಿಎಂ. ಏಪ್ರಿಲ್ 17ರ ಈ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಯಾರು ಏನಂತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಸ್ವಪಕ್ಷದಲ್ಲೇ ಇದಕ್ಕೆ ಬಹಳಷ್ಟು ವಿರೋಧ ಕೂಡ ಇದೆ. ಸಮುದಾಯವಾದ ಆಕ್ಷೇಪಣೆಗಳು ಏನಾದ್ರೂ ಇದ್ರೆ ಅದನ್ನ ತಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾರೆ. ಸಂಪುಟ ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡೋದು. ಅದ್ರ ಶಿಫಾರಸು ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡ್ಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಮಂಡನೆಯಾಗಿದೆ. ಅದ್ರ ಶಿಫಾರಸು ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡ್ಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಮಂಡನೆಯಾಗಿದೆ. ಅದ್ರ ಶಿಫಾರಸು ಇದು ಜಾತಿ ಜನಗಣತಿಯಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಇದಕ್ಕೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಜಾತಿ ಜನಗಣತಿ ಮಾಡಿಸ್ತೇವೆ. ಇನ್ನು ಈ ಬಗ್ಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಈ ವಿಚಾರದೊಳಗೆ ಯಾರು ನಾವು ಅದನ್ನು ನೋಡಿಲ್ಲ, ಅದನ್ನ ಮಂಡನೆ ಮಾಡಬೇಕಂತ ಸ್ವೀಕಾರ ಮಾಡಿದ್ವಿ. ಅದೆಲ್ಲ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಕಾಂತರಾಜ್ ವರದಿಯವರು ಆದಮೇಲೆ ಅವರ ಅವಧಿ ಮುಗಿತ್ತು. ಇನ್ನು ಜಯಪ್ರಕಾಶ್ ಹೆಗಡೆ ಅವ್ರ ಮುಖಾಂತರ ಅದೇ ದತ್ತಾಂಶವನ್ನು ಇಟ್ಕೊಂಡು ಮಾಡಬೇಕಂತ ಆದೇಶ ಕೊಟ್ಟಿದ್ದು ಆಯಿತು. ಅದು ವರದಿ ತಗೊಂಡಿದ್ದಾಯಿತು. ಕ್ಯಾಬಿನೆಟ್ಗೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಪ್ರಬಲ ಸಮುದಾಯಗಳು ವರದಿ ಸರಿ ಇಲ್ಲ, 169 ಕೋಟಿ ಖರ್ಚು ಮಾಡಿ ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ.
ನನ್ನ ಪ್ರಕಾರ ಒಂದ್ಸಾರಿ ಸದನನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು, ಯಾರು ಏನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೆಯದು. ಕೊಲೆ ಆರೋಪಿ ದರ್ಶನ್ ಪತ್ನಿಯ ಟೆಂಪಲ್ ರನ್ ಅಣ್ಣಮ್ಮ ದೇವಿಗೆ ಹರಕೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಜೈಲು ಸೇರಿದ್ದಾಗ ಹರಕೆ ಹೊತ್ಕೊಂಡಿದ್ರು ಅನೇಕ ಟೆಂಪಲ್ಗಳಿಗೆ. ಈ ಎಲ್ಲ ಟೆಂಪಲ್ಗಳಿಗೆ ಈಗ ವಿಸಿಟ್ ಕೊಡ್ತಾ ಒಂದೊಂದು ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಶುಕ್ರವಾರ ಹರಕೆ ತೀರಿಸಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಅಣ್ಣಮ್ಮ ದೇವಿಗೆ ಹರಕೆ ಸೀರೆ ಕೊಟ್ಟು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಅಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿರುವಂತಹ ಆ ಕ್ಷಣದ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ. ಇವರಲ್ಲಿ ಸಮುದಾಯದ ಆಸ್ಪತ್ರೆಯ ಸುಸಜ್ಜಿತ ಕಟ್ಟಡ ಇದೆ, ಆದರೆ ಸಿಬ್ಬಂದಿನೇ ಇಲ್ಲ. ಸಣ್ಣ ಚಿಕಿತ್ಸೆಗೂ ಬಡ ಜನ ನಿತ್ಯ ಪರದಾಡುವಂತಾಗಿದೆ. ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹನುಮಸಾಗರ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ. ಈ ಆಸ್ಪತ್ರೆ ನಿರ್ಮಾಣ ಆಗಿ 5 ವರ್ಷಗಳಾದರೂ ಕೂಡ ಇನ್ನೂ ಪಾಳು ಬಿದ್ದಿದೆ. ಆಸ್ಪತ್ರೆ ಕುರಿತಂತೆ ಜನ ಏನಂತಾರೆ ನೋಡಿ, ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಅನ್ನುವಂಥ ಒಂದು ಹೋಬಳಿಗೆ ಬಂದಿದ್ದೀನಿ. ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಆಲ್ಮೋಸ್ಟ್ 5 ವರ್ಷ ಆಗ್ತಿದೆ. 2 ಬಾರಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಪುನರಾರಂಭ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟಾಗ್ತಿರುವಂತಹದ್ದು. 25,000 ಜನಸಂಖ್ಯೆ ಇರುವಂತಹದ್ದು ಸಮುದಾಯ ಆರೋಗ್ಯ ಕೇಂದ್ರ ಇತ್ತು ಅಂತಂದರೆ ಅಟ್ಲೀಸ್ಟ್ 30 ಬೆಡ್ ಇರುತ್ತೆ, ಬೇರೆ ಬೇರೆ ವಿಭಾಗದ ವೈದ್ಯಾಧಿಕಾರಿಗಳು ಇರ್ತಾರೆ ಅನ್ನುವಂಥ ಒಂದು ಆಸೆಯಲ್ಲಿದ್ದಂತಹ ಹನುಮಸಾಗರ ಜನಕ್ಕೆ ಎಲ್ಲೋ ಒಂದು ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆಗೀಡಾಗುವಂತೆ ಮಾಡಿರುವಂಥದ್ದು. ಹಾಗಾದರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಆಲ್ಮೋಸ್ಟ್ 5 ವರ್ಷ ಆದರೂ ಯಾಕೆ ಇನ್ನೂ ಕಾರ್ಯಾರಂಭ ಆಗಿಲ್ಲ ಅನ್ನುವಂಥದ್ದಕ್ಕೆ ಹನುಮಸಾಗರದ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಒಬ್ಬೊಬ್ಬರನ್ನಾಗೆ ನಾನು ಮಾತನಾಡಿಸ್ತೀನಿ. ಸರ್, ಆಲ್ಮೋಸ್ಟು ಸಮುದಾಯ ಆರೋಗ್ಯ ಕೇಂದ್ರ, ಆಲ್ರೆಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡಿದ್ದಾರೆ. ಏನೆಲ್ಲ ಫೆಸಿಲಿಟೀಸ್ ಇತ್ತು ಇದರಲ್ಲಿ ಅಂತ? ಈಗ ಯಾವುದೇ ಥರ ಡಾಕ್ಟ್ರು ನೇಮಕ ಮಾಡಿಲ್ಲ ಸರ್. ಇಲ್ಲಿ ಇದು ಸುಮಾರು ಒಂದು 5 ವರ್ಷ ಆಯ್ತು. ಈಗ ಬಿಲ್ಡಿಂಗ್ ಕಟ್ಟಿದ್ದಾರೆ, ಸರಿಯಾಗಿ ಕಟ್ಟಿಲ್ಲ. ಒಳಗಡೆ ಎಲ್ಲ ನೋಡಿದರೆ ಸೋರ್ತಾ ಇದೆ. ಆಗಲೇ ಮೇಲ್ಗಡೆ ಎಲ್ಲ ಸಿಂಟ್ಯಾಕ್ಸ್ ಎಲ್ಲ ಬಿದ್ದು ಎಲ್ಲ ಹಾಳಾಗಿದೆ. ಯಾವುದೋ ಒಂದು ತಕರಾರು ಮಾಡೋ ಇದನ್ನ ಯಾರು ಕೇರ್ ತೊಗೋತಿಲ್ಲ. ಇಲ್ಲಿ MLA ಆಗಲಿ, ಇಲ್ಲ ಜನಪ್ರತಿನಿಧಿಗಳಲ್ಲಿ ಯಾರೂ ತಲೆ ಕೆಡಿಸುವಂತ ಇಲ್ಲ. ಯಾರು ಸರ್ MLA ಇಲ್ಲಿ ಈಗ ದೊಡ್ಡನಗೌಡ ಪಾಟೀಲ್ ಅದಾರೆ. ದೊಡ್ಡನಗೌಡ ಪಾಟೀಲ್ ಅವ್ರ ಗಮನಕ್ಕೆ ಹೇಳಿದ್ದೀರಾ ಸಾಹೇಬ್ರೆ? ಸುಮಾರು 2 ಕೋಟಿ ರೂಪಾಯಿ ತುಂಬ ಚೆನ್ನಾಗೇನೋ ಬಿಲ್ಡಿಂಗ್ ಮಾಡಿದ್ದೀರಾ, ಯಾಕೆ ಇದನ್ನ ಇನ್ನೂ ಕಾರ್ಯಾರಂಭ ಮಾಡಿಲ್ಲ ನೀವು ಅಂತ ಕೇಳಿದ್ದೀರಾ ಯಾರಾದರೂ? ಕೇಳಿದೆ ಸರ್. ತುಂಬ ಸರ ಲೆಟರ್ ಕೊಟ್ಟಿದ್ದಾರೆ ಸರ್. ನಮ್ಮ ಸಹೋದರಾದ ಇವರು ತುಂಬ ಸರ ಲೆಟರ್ ಕೊಟ್ಟಿದ್ದಾರೆ ಸರ್. ಆದರೂ ಯಾವುದೇ ರೀತಿಯಿಂದ ಒಂದು ಕ್ರಮ ತೊಗೊತಾ ಇಲ್ಲ ಸರ್. ಅಟ್ಲೀಸ್ಟ್ ಅವ್ರು ಬಂದಿದ್ದಾರಾ? ಅಟ್ಲೀಸ್ಟ್ ಉದ್ಘಾಟನೆ 2 ಬಾರಿ ಮಾಡಿದ್ರಂತಲ್ಲ ಇದನ್ನು? ಹಾಂ ಸರ್, ಎರಡು ಬಾರಿ ಮಾಡಿದ್ದಾರೆ ಸರ್. ಒಂದು ಸಾರಿ ಇವರು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವ್ರು ಮಾಡಿದ್ದಾರೆ, ಇನ್ನೊಂದು ಸಾರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಸರ್. ಬರೀ ಉದ್ಘಾಟನೆ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಹಾಂ ಸರ್. ಸರ್, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ ಕಟ್ಟಿರೋಂಥದ್ದು, ಜೊತೆಗೆ 30 ಬೆಡ್ಗಳು ಬೇರೆ ಇದೆಯಂತೆ. ಅಟ್ಲೀಸ್ಟ್ ತೀರಾ ಎಮರ್ಜೆನ್ಸಿ ಅಂತಂದರೆ, ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ 4-5 ಬೆಡ್ ಇರುತ್ತೆ, ಇಲ್ಲಿ 30 ಬೆಡ್ ಇದೆ. ಬೇರೆ ಬೇರೆ ವಿಭಾಗದ ಡಾಕ್ಟರ್ಗಳೆಲ್ಲ ಕೂಡ ಇರ್ತಾರೆ. ಇಷ್ಟೆಲ್ಲ ಫೆಸಿಲಿಟೀಸನ್ನು ಮಾಡಿಕೊಂಡು ಯಾಕೆ ಇದನ್ನು ಕಾರ್ಯಾರಂಭ ಮಾಡಿಲ್ಲ ಅಂತ? ಇವತ್ತಲ್ಲ ಸರ್, ಅದು ಯಾವಾಗಲೂ ಇದೇ ಥರನೇ ಇದೆ. ಇಲ್ಲಿ ಡಾಕ್ಟರ್ ಸರಿಯಾಗಿಲ್ಲ, ಆಮೇಲೆ MBBS ಡಾಕ್ಟರ್ನು ಬರ್ತಾ ಇಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ವಿನಾಯಕ್ ಸರ್ ಅಂತಿದ್ರು, ಅವರು ಒಳ್ಳೆ ಕೆಲಸ ಮಾಡ್ತಿದ್ರು. ಬಟ್ ಅವರು ಏನೋ ಇದರ್ಲಿಂತ ಟ್ರಾನ್ಸ್ಫರ್ ಆಗಿ ಹೋದರು. ಬಟ್ ಈಗಿರೋ ಡಾಕ್ಟ್ರು ಬಂದರೆ ಲೇಡೀಸ್ ಇದ್ದಾರೆ. ಬಟ್ ಆ ಡಾಕ್ಟರ್ದ ಮೇನ್ ಸಮಸ್ಯೆ ಇದೆ ಸರ್ ನಮ್ಮೂರಲ್ಲಿ. ಹಾಗಾಗಿ ಇದೆಲ್ಲ ಹಾಳು ಬಿದ್ದು ಹೊಂಟೈತೆ ಸರ್. ಅದು ಒಳಗೆ ನೋಡಿದ್ದೀರಾ ಹೋಗಿ? ಹಾಂ, ನೋಡಿದ್ದೀವಿ ಸರ್. ಏನೇನಿದೆ ಒಳಗೆಲ್ಲ ರೂಮ್ಸ್ ಇದೆ. ಇದಂತೂ ಓಪನ್ ಮಾಡಿದ್ದು ನೋಡಿಲ್ಲ ನಾನು ಇದನ್ನು. ಅಲ್ಲಿ ನೋಡಿದ್ದೇನೆ ಸರ್. ಅಲ್ಲೆಲ್ಲ ಬ್ಯಾಕ್ ಸೈಡ್ ಎಲ್ಲ ಫುಲ್ಲು ಗಲೀಜಿದೆ ಸರ್. ನಾವು ಕೆಲವೊಂದು ಸತಿ ಎದ್ರೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ನೋಡಿ ಕ್ಲೀನ್ ಮಾಡಿಸಿದ್ವಿ. ಬಟ್ ಈಗ ಅಷ್ಟೇನು ಇದಿಲ್ಲ. ಬಟ್ ಲೋಪದೋಷ ಭಾಳ ಎದ್ದು ಕಾಣ್ತಾ ಇದೆ. 2021ರಲ್ಲಿ ಕಂಪ್ಲೀಟಾಗಿ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 38 ಜನ ಸಿಬ್ಬಂದಿ ಮತ್ತು ಡಾಕ್ಟರ್ಗಳ ಅವಶ್ಯಕತೆ ಇರುವಂತಹದ್ದಿಲ್ಲಿ.
ಯಾಕೆ ಯಾರನ್ನೂ ಕೂಡ ನೇಮಕ ಮಾಡಿದಾರಾ ಅಥವಾ ನೇಮಕ ಮಾಡಿರೋಂಥ ಆದೇಶನ ತಡೆ ಹಿಡ್ದಿದ್ದಾರಾ, ಏನು ಸಮಸ್ಯೆ ಆಗಿದೆ ಅಂತ? ಸರ್, ಇದು ಕುಷ್ಟಗಿ ತಾಲೂಕಿನ ಅತಿ ದೊಡ್ಡ ಹೋಬಳಿ ಹನುಮಸಾಗರ. ಈ ಹನುಮಸಾಗರಕ್ಕೆ ಸುಮಾರು ಒಂದು 40-45 ಹಳ್ಳಿಗಳು ಇಲ್ಲಿ ಆಸ್ಪತ್ರೆಗೆ ಬರ್ತದೆ. ಇಲ್ಲಿ ಆ ಮೂಲ ಉದ್ದೇಶ ಇಟ್ಕೊಂಡೇ ಇವತ್ತು KKRDB ಅನುದಾನದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡಕ್ಕೆ ಸರ್ಕಾರ 30 ಬೆಡ್ಡಿನ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ. ಮಂಜೂರು ಮಾಡಿ 2022ರಲ್ಲಿ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಕೂಡ ಇದನ್ನು ಮಾಡಿದರು. ಮಾಡಿದ ಮೇಲೆ ಪರಿಕರಗಳು ಬಂದು KKRDB ಅನುದಾನದಲ್ಲಿ ಈ ಬಿಲ್ಡಿಂಗ್ಗಳನ್ನು ಕಟ್ತಾರೆ. ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕೇವಲ ಬಿಲ್ಡಿಂಗ್ಗಳಿಗೆ ಅನುದಾನ ಹೋಗುತ್ತೆ ಹೊರತು ಕೋಟ್ಯಾಂತರ ರೂಪಾಯಿ ಇಲ್ಲಿ ಮೂಲ ಸೌಲಭ್ಯ ಏನು ಮಾನವ ನಮ್ಮ ಇದನ್ನು ಕೊಡಬೇಕು ಸಂಪನ್ಮೂಲ, ಆ ಸಂಪನ್ಮೂಲ ಇಲ್ಲ. ಇವತ್ತು ಈ ಆಸ್ಪತ್ರೆ ಈಗಾಗಲೇ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ MBBS ಡಾಕ್ಟರ್ ಭಾಗ್ಯ ಆಗಲೇ ಇಲ್ಲ. ಸುಮಾರು ವರ್ಷಗಳಿಂದ ಯಾರು MBBS ಡಾಕ್ಟರ್ ಇಲ್ಲ. ಈಗ ಹಿಂದೆ ಇರ್ತಕ್ಕಂಥವ್ರು ಕೂಡ BAMS ಡಾಕ್ಟ್ರೇ ಅವರು ವರ್ಗಾವಣೆಗೊಂಡಿದ್ದಾರೆ. ಈಗ ಮತ್ತೊಬ್ಬ ಮೇಡಮ್ ಬಂದಿದ್ದಾರೆ. ಅವರು ಪ್ರತಿದಿನ ಸುಮಾರು 70-80 ಕಿಲೋಮೀಟರ್ ದೂರದ ಬಾಗಲಕೋಟೆಯಿಂದ ಬಂದು ಹೋಗ್ತಾ ಇರ್ತಕ್ಕಂಥ ಸ್ಥಿತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ DHO ಅವರಿಗೂ ಕೂಡ ಈ ಸಬ್ಜೆಕ್ಟನ್ನು ನಾವು ತಂದಿದ್ವಿ ಗಮನಕ್ಕೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಈಗ ಅಲ್ಲಿ ಆ ಕಡೆ? ಸರ್, ಅಲ್ಲಿ ಕೇವಲ ಒಬ್ಬ BAMS ಡಾಕ್ಟರ್ ಇದ್ದಾರೆ, 4 ಮಂದಿ ನರ್ಸ್ಗಳಿದ್ದಾರೆ, ಒಬ್ಬ D ಗ್ರೂಪ್ ಇದ್ದಾನೆ. ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಲ್ಮೋಸ್ಟ್ 38 ಜನ ಇನ್ಕ್ಲೂಡೆಡ್ ಡಾಕ್ಟರ್ಸ್, 4-5 ಜನರು ಡಾಕ್ಟ್ರು ಸ್ಟಾಫು ಎಲ್ಲರೂ ಸರ್ 38 ಜನ. 38 ಜನರ ನೇಮಕ ಮಾಡಲಾಗಿತ್ತಾ ಅಥವಾ ಹೇಗೆ ಅಂತದ್ದು? ಅಲ್ಲ, ಇಲ್ಲಿ ಒಟ್ಟು ನೇಮಕನೇ ಮಾಡಿಲ್ಲ. ಈ ಕೇವಲ ಉದ್ಘಾಟನೆ ಆಯಿತು. ಉದ್ಘಾಟನೆಯೂ ಕೂಡ ಈ ಬಿಲ್ಡಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ ಉದ್ಘಾಟನೆ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಕುಷ್ಟಗಿಯಲ್ಲಿ, ಅಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅವರು. ಇಲ್ಲಿ ಬಂದಿಲ್ಲ, ಇಲ್ಲಿ ಉದ್ಘಾಟನೆ ಆಗಿಲ್ಲ. ಅದು ಅಲ್ಲಿ ಒಂದು ಸುಮಾರು ಕಾರ್ಯಕ್ರಮಗಳು ಇಟ್ಕೊಂಡು ಈಗ ಒಂದು ಪದ್ಧತಿ ಕಲ್ತು ಬಿಟ್ಟಿದಾರಲ್ಲ. ತಾಲೂಕಿನ 10-20 ಕಾಮಗಾರಿಗಳು ಅಲ್ಲೇ ಒಂದು ಕೇವಲ ನಾಮಫಲಕ ಉದ್ಘಾಟನೆಯ ಹೊರತು ಇದರ ಬಾಗಿಲ ಉದ್ಘಾಟನೆ ಆಗಿಲ್ಲ. ಸರ್, ಇವ್ರು ಹೇಳ್ತಾ ಇದ್ರು ಆಲ್ಮೋಸ್ಟ್ 40-45 ಹಳ್ಳಿಗಳಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಆದಂಥ ಪ್ಲೇಸ್ ಇದು. ಏನೇ ಸಮಸ್ಯೆ ಆದರೂ ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು 25,000 ಜನಸಂಖ್ಯೆ ಇರುವಂಥ ಹನುಮಸಾಗರಕ್ಕೆ ಈ ಹಾಸ್ಪಿಟಲ್ ತುಂಬ ಅವಶ್ಯಕತೆ ಇದೆ. 30 ಬೆಡ್ ಬೇರೆ ಇದೆಯಂತೆ. ಒಳಗೆಲ್ಲ ಬೆಡ್ ಎಲ್ಲ ಬಂದಿದೆ, ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ ಹೇಗೆ ಅಂತ? ಒಳಗೆ ಬೆಡ್ ಸಾಕಷ್ಟು ಬಂದಿಲ್ಲ ಸರ್, ಏನು ಕೆಲವೊಂದು ಪರಿಕರಗಳಷ್ಟೇ ಬಂದಿದೆ. ಅವರು ಹೇಳಿದಂಗೆ ಕೇವಲ ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿದೆ. ಇದರಲ್ಲೂ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯ ಬಂತು. ಯಾಕಂದರೆ BJP ಅವರು ಮಾಡಿದರು, ಆಮೇಲೆ ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವರು. ಈಗ 2 ಸಾರಿ ಉದ್ಘಾಟನೆ ಆಗೋ ಭಾಗ್ಯ ನಮ್ಮ ಸಮುದಾಯ ಅದಕ್ಕೆ ಆರೋಗ್ಯ ಕೇಂದ್ರಕ್ಕೆ ಬಂತು. 2 ಸಾರಿ ಕಟ್ಟಡ ಉದ್ಘಾಟನೆ ಆದರೂ ಕೂಡ ಇಲ್ಲಿ ಸಿಬ್ಬಂದಿ ಕೊರತೆ ಆಯಿತು, ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದೆ. ಕೇವಲ ಇದು ಸಮುದಾಯ ಆರೋಗ್ಯ ಕೇಂದ್ರ ಅಷ್ಟೇ ಅಲ್ಲ, ನಮ್ಮ ಊರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಯಾವ ಸಮಸ್ಯೆಗಳಿಗೂ ಯಾವ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಫಸ್ಟ್ BJP ಅವರು ಉದ್ಘಾಟನೆ ಮಾಡ್ತಾರೆ, ಆಮೇಲೆ ಕಾಂಗ್ರೆಸ್ ಅವರು ಉದ್ಘಾಟನೆ ಮಾಡ್ತಾರೆ. ಎಲ್ಲೋ ರಾಜಕೀಯ ಕಿತ್ತಾಟದಿಂದ ಇದು ಹಂಗೆ ನೆನೆಗುದಿಗೆ ಬಿದ್ದುಬಿಟ್ಟಿದೆಯಾ ಅಥವಾ ಓಪನ್ ಆಗದೆ ಇದೆಯಾ ಅಂತ? ಅದು ನಿಜ. ರಾಜಕೀಯ ಕಿತ್ತಾಟದಿಂದಲೇ ಇದು ಬಹುಶಃ. ಯಾಕಂದರೆ ನಮ್ಮ ಕುಷ್ಟಗಿ ತಾಲೂಕು ಯಾವತ್ತಿನಿಂದನೂ ಅಲ್ಲಿ ಮೇಲೆ ಯಾವುದು ಸರ್ಕಾರ ಇರುತ್ತೆ, ಇಲ್ಲಿ BJP ಸರ್ಕಾರ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಇರುತ್ತೆ. ಈಗ ಅಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ BJP ಶಾಸಕರಿದ್ದಾರೆ. ಅಲ್ಲಿ BJP ಸರ್ಕಾರ ಇದ್ದಾಗ ಇಲ್ಲಿ ಕಾಂಗ್ರೆಸ್ ಶಾಸಕರು ಇರ್ತಾರೆ. ಹೀಗಾಗಿ ಇಲ್ಲಿ ಇಬ್ಬಿಬ್ಬರು ಶಾಸಕರನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಎಲ್ಲ. ಸರ್, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲವೂ ಕೂಡ ಅಷ್ಟೇ ಅವೈಲೇಬಿಲಿಟಿ ಇರೋದಿಲ್ಲ. ಕೆಲವೊಮ್ಮೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇರುತ್ತೆ. ಅದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತಿದ್ರೆ ಆಲ್ಮೋಸ್ಟ್ ಇರುತ್ತೆ ವ್ಯವಸ್ಥೆಗಳೆಲ್ಲವೂ ಕೂಡ ಅಷ್ಟೇ. ಸೊ ಇದರಿಂದ ನಿಮ್ಗೆ ಏನಾದರೂ ತೊಂದರೆಗಳು ಆಗ್ತಿದೆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಏನಾದರೂ ಅಂತ? ಈಗಿರ್ತಕ್ಕಂಥ 6 ಬೆಡ್ ಆಸ್ಪತ್ರೆ ಏನೋ ಹನುಮಸಾಗರದ ಒಂದು ಅದೃಷ್ಟ ಅನ್ನೋ ರೀತಿಯಲ್ಲಿ 30 ಬೆಡ್ ಆಸ್ಪತ್ರೆಯನ್ನು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಿದರು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿಯೇ ಕುಷ್ಟಗಿ ತಾಲೂಕಿನ ಹನುಮಸಾಗರ ದೊಡ್ಡ ಒಂದು ಗ್ರಾಮ ಪಂಚಾಯತಿ ಹೊಂದಿರುವಂಥ ಗ್ರಾಮ, 38 ಜನ ಸದಸ್ಯರನ್ನ ಒಳಗೊಂಡಿರುವಂಥ ಗ್ರಾಮ. ಈ ಗ್ರಾಮ ಯಾರಿಗೆ ಮುಂಚೂಣಿಯಲ್ಲಿ ಓಟ್ ಹಾಕುತ್ತೆ ಅವರೇ ಶಾಸಕರಾಗ್ತಾರೆ ಅನ್ನೋ ಒಂದು ಊಹಾಪೋಹ ಇದೆ. ಅಂಥದ್ರಲ್ಲಿ ಕೂಡ ಇಲ್ಲಿ ಗಂಡ ಹೆಂಡತಿ ಜಗಳದೊಳಗೆ ಕೂಸು ಬಡವ ಅನ್ನೋ ರೀತಿಯಲ್ಲಿ ನಮ್ಮ ತಾಲೂಕಿನ ಶಾಸಕರ ನಿರ್ಲಕ್ಷ್ಯವೋ ಸರ್ಕಾರದ ನಿರ್ಲಕ್ಷ್ಯವೋ ಕಟ್ಟಡ ಆದರೂ ಕೂಡ ಇಲ್ಲಿವರೆಗೂ ಉದ್ಘಾಟನೆ ಆದರೂ ಕೂಡ ಸ್ಟಾರ್ಟ್ ಆಗುವಂಥ ಭಾಗ್ಯ ಸಿಕ್ಕಿಲ್ಲ. ಈ ಒಂದು ದುಸ್ಥಿತಿ ನೋಡ್ಲಿಕ್ಕತ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮುಸ್ಕರ ಮಾಡಿ ಇವರಿಗೆ ಎಚ್ಚರಿಸ್ಬೇಕಂತ ನಮಗನ್ಸುತ್ತೆ. ಆದರೂ ಕೂಡ ಇಲ್ಲಿ ರಾಜಕೀಯವಾಗಿ ಕೆಲವರು ಮುಂದೆ ಬರಲಾರದೆ ಇರುವ ರೀತಿಯಲ್ಲಿ
ಇಲ್ಲಿ ಅಂದ್ರೆ ಏನು ಹೆದರಿಸ್ತಾರ? ಯಾರಾದರೂ ಪ್ರೊಟೆಸ್ಟ್ ಮಾಡೋಂಥದ್ದು ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡಿದ್ರೆ ಇವ್ರು ಮಾಡಿದರೆ ಆ ಪಕ್ಷ, ಅವ್ರು ಮಾಡಿದರೆ ಈ ಪಕ್ಷ ಅನ್ನೋ ಒಂದು ಭಾವನೆಯಿಂದ ಇಲ್ಲಿ ಅವ್ರು ಮಾಡ್ತಾರೆ ಅವರೇ ಬಿಡು, ಇವ್ರು ಮಾಡ್ತಾರೆ ಈ ಪಕ್ಷದವ್ರು ಬಿಡು ಅನ್ನೋ ಒಂದು ಊರಿನ ಒಂದು ಸಮಸ್ಯೆ ಪಕ್ಷಾತೀತವಾಗಿ ಮಾಡಬೇಕನ್ನೋ ಒಂದು ಭಾವನೆ ಬಂದಾಗ ಮಾತ್ರ ಊರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದನ್ನು ಮಾನ್ಯ ಶಾಸಕರು ಈಗಿರೋರಾಗಲಿ ಅಥವಾ ಸರ್ಕಾರ ಇರುವಂಥ ಮಾಜಿ ಶಾಸಕರಲ್ಲಿ ಇವರು ಗಮನಕ್ಕೆ ತಗೊಂಡು ನಮಗೆ 38 ಜನ ಸಿಬ್ಬಂದಿ ಬೇಕಂತ ಆಸ್ಪತ್ರೆಗೆ ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡಿದರೆ ಅನುಕೂಲ ಆಗುತ್ತಾ. ಇನ್ನೂ ಒಂದು ಈಗಿರ್ತಕ್ಕಂಥ 6 ಬೆಡ್ ಆಸ್ಪತ್ರೆಗೆ ಒಬ್ಬರು ಡಿ ಗ್ರೂಪ್ ಸಿಬ್ಬಂದಿಯವರೇ ಹಗಲಿ ರಾತ್ರಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಡಿ ಗ್ರೂಪ್ ಸಿಬ್ಬಂದಿ ಹಾಕಲಿಕ್ಕೆ ಕೂಡ ಇಲ್ಲಿ ಅವರಿಗೆ ಮಾನವೀಯತೆ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ, ಬಂದು ನಾ ಅದನ್ನು ಮಾಡಿದೆ ಇದನ್ನು ಮಾಡಿದೆ, ಆ ಕಟ್ಟಡ ಕಟ್ಟಿದೆ ಈ ಕಟ್ಟಡ ಕಟ್ಟಿದೆ ಅಂತ ಹೇಳಿಕೆಯಲ್ಲಿ ಮಾತ್ರ ಹೇಳ್ತಾರೆ. ಅವು ಕಾರ್ಯರೂಪಕ್ಕೆ ಬಂದವೋ ಇಲ್ಲೋ ಅನ್ನೋದನ್ನು ಯಾರೂ ಗಮನಿಸ್ತಾ ಇಲ್ಲ ಅನ್ನೋದೊಂದು ನಮ್ಮ ಊರಿನ ಸಮಾಜ ಚಿಂತಕರ ಕಳಕಳಿ ಅಂತ. ಆಸ್ಪತ್ರೆಯಿಂದ ಸರ್ ಏನಾದರೂ ತೀರಾ ಎಮರ್ಜೆನ್ಸಿ ಆಗಿರುವಂತಹ ಸಿಚುವೇಶನ್ಗಳಾಗಿದೆಯಾ? ಯಾಕಂದರೆ ಇಲ್ಲಿ ಅವೈಲಬಿಲಿಟಿ ಇಲ್ಲ ಅಂದಾಗ ಬೇರೆ ಒಂದು ಜಿಲ್ಲೆಗೋ ಅಥವಾ ಬೇರೆ ಪಕ್ಕದ ಜಿಲ್ಲೆಗೆ ಹೋಗುವಂತಹ ಸ್ಥಿತಿ ಬಂದಾಗ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ ಇಲ್ಲಿ? ಆಗಿದೆ ಸರ್, ಕೆಲವಷ್ಟು ಸಾರಿ ಆಗಿದೆ. ನಮಗಿಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಇಲ್ಲಿ ಮತ್ತು ಅನಿವಾರ್ಯವಾಗಿ ಡಾಕ್ಟರ್ ಇರಲಿಲ್ಲ ಅಂದ್ರೆ ನಾವು ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದವು. ಆಮೇಲೆ ಇಲ್ಲಾಂದ್ರೆ ಕೊಪ್ಪಳ ಇಲ್ಲ ಕುಷ್ಟಗಿಗೆ ಹೋಗ್ಬೇಕು ನಾವು. ಇಂಥ ಪರಿಸ್ಥಿತಿ ಕೂಡ ಭಾಳ ಸರಿ ಆಗ್ಯಾವ ಸರ್ ಇಲ್ಲಿ. ಹೀಗಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೆಲವಿಷ್ಟು ಸಾರಿ ಮನವಿಯನ್ನು ಕೂಡ ಮಾಡಿದ್ವಿ. ಆಮೇಲೆ ಮಾಧ್ಯಮ ಮಿತ್ರರನ್ನ ಕರೆಸಿ ಇದನ್ನು ಎಲ್ಲ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ವಿ ಇಲ್ಲೇ. ಹೀಗಾಗಿ ಇಲ್ಲೇ ಮಾಜಿ ಶಾಸಕರು ಆಮೇಲೆ ಈಗ ಇರ್ತಕ್ಕಂಥ ಹಾಲಿ ಶಾಸಕರು ಕೂಡ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ನಾವು ಆವಾಗೂ ಕೂಡ ಕೆಲವಷ್ಟು ಸಾರಿ ಮನವಿ ಕೊಟ್ಟರು ಕೂಡ ಇದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಇದೇ ರೀತಿಯಾಗಿ ನಮ್ಮ ಊರು ಹಾಳಾಗಿ ಹೊಂಟ್ಬಿಟ್ಟೆ. ಬರೀ ಮನವಿ ಪತ್ರಗಳನ್ನು ಕೊಟ್ಕೊಂಡು ಸುಮ್ಮನೆ ಇದ್ದೀರಾ ಅಥವಾ ಯಾವುದಾದ್ರೂ ಹೋರಾಟ ಏನಾದರೂ ಮಾಡಿದ್ರಾ? ದಯವಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಹೋರಾಟಗಳು ಮಾಡಿದ್ದುಂಟಾ ಹಿಂದೆ? ಹೋರಾಟ ಅಂತೂ ನಾ ಕಂಡಿಲ್ಲ ಸರ್. ಬಟ್ ಈಗ ಇದು 2ನೇ ಸಲ 3ನೇ ಸಲ ಇದು ಈಗ ಈ ರೀತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ನಾವು ಆನ್ಲೈನ್ ಮುಖಾಂತರ ನಾವು ಪ್ರತಿಯೊಂದು ಅರ್ಜಿಗಳನ್ನು ಹಾಕ್ತಾ ಇದ್ವಿ. ಅವರು ಬರೀ ಉಡಾಫೆ ಉತ್ತರಗಳು ಕೊಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ನಾವು ಅಂಗೀಕಾರ ಮಾಡಿಸ್ತೀವಿ ಅಂತ ಹೇಳಿದರು, ಬಟ್ ಬಜೆಟಲ್ಲಿ ಅಂಗೀಕಾರ ಮಾಡಿಸಿಲ್ಲ. ಇಲ್ಲ ಲೆಟ್ರ್ ಇದೆ, ನೋಡ್ಬೋದು. ಹಂಗಾಗಿ ಈ ಸಲ ಹೋರಾಟ ಮಾಡಿದರೆ ಇದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡೇನು ಸರ್. ಅಲ್ಲ, ಈಗ ಆಲ್ಮೋಸ್ಟ್ 4-5 ವರ್ಷ ಆಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಬಿಟ್ಟು. ಇನ್ನೊಂದು 5 ವರ್ಷ ಬಿಟ್ಟರೆ ಇರೋವಂಥ ಎಕ್ವಿಪ್ಮೆಂಟ್ ಎಲ್ಲ ಕೂಡ ತುಕ್ಕಿಡ್ದು ಹೋಗ್ಬಿಡುತ್ತೆ, ಹಾಳಾಗುತ್ತೆ. ಆಗಿದೆ ಸರ್. ಈಗ 2ನೇ ಸಲ ಎಕ್ವಿಪ್ಮೆಂಟ್ ಬರ್ತಾ ಇದೆ. 1ನೇ ಸಲ ಎಕ್ವಿಪ್ಮೆಂಟ್ ಬಂದಿದ್ದೆಲ್ಲ ಹಾಳಾಗಿ ಎಲ್ಲ ತುಕ್ಕಿಡಿದು ಹೋಗಿದೆ ಸರ್. ಇಲ್ಲಿ ಈಗ ಮೊನ್ನೆ ಒಂದು 6 ತಿಂಗಳ ಹಿಂದೆ ಮತ್ತೆ ಬಂದಿದೆ, ಮತ್ತೆ ಅದು ತುಕ್ಕಿಡು ಹೋಗೋ ಎಕ್ವಿಪ್ಮೆಂಟ್ ಬಂದಿದೆ ಇಲ್ಲಿವರೆಗೂ ಸರ್. ಬೆಡ್ ಆಯಿತು, ಮತ್ತು ಚೇರ್ಸ್ಗಳಾಯಿತು, ಮತ್ತು ಇದು ಏನು ಸರ್ ಇದು ಚೇರ್ಸ್ ಆಯ್ತು ಸರ್. ಇವು ಸರ್ ಲ್ಯಾಬ್ರೋಟರಿ ಐಟಮ್ಸ್ ಎಲ್ಲ ಹಾಳಾಗಿ ಹೋಗಿದೆ ಸರ್. ಲ್ಯಾಬ್ರೋಟರಿ ಐಟಮ್ಸ್ ಬಂದಿದೆ, ಸ್ಕ್ಯಾನಿಂಗ್ ಮಿಷನ್ ಬಂದಿದೆ ಸರ್. ಲ್ಯಾಬ್ರೋಟರಿ ರಕ್ತ ಪರೀಕ್ಷೆ ಎಲ್ಲ ಹಾಳಾಗಿ ಹೋಗಿದೆ ಸರ್, ಕಂಪ್ಲೀಟ್ ಹೋಗಿದೆ. ಈಗ ಇನ್ನೊಂದು ಹೇಳ್ತಾ ಇದ್ರು, ಮಳೆ ಬಂದಾಗೆಲ್ಲ ಸೋರುತ್ತೆ. ಆ ಸೋರ್ತ ನೀರು ಆ ಎಕ್ವಿಪ್ಮೆಂಟ್ ಮೇಲೆ ಬಿದ್ದು ಕಂಪ್ಲೀಟಾಗಿ ಹೋಗುತ್ತದು, ಮತ್ತೆ ಹೊಸದು ಪರ್ಚೇಸ್ ಮಾಡ್ಬೇಕು. ಅದಕ್ಕೆ ಇನ್ನೊಂದಷ್ಟು ವರ್ಷಗಳು ಡಿಲೇ ಆಗುತ್ತಾ ಅಂತ? ಹೌದು ಸರ್. ನಮ್ಮ ಸಾರ್ವಜನಿಕ ತೆರಿಗೆ ಹಣದ ಮುಖಾಂತರ ಎಲ್ಲ ಸರ್ಕಾರದಿಂದ ಹಣ ಬರ್ತಾ ಇದೆ, ಅದು ದುರುಪಯೋಗ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರು ಅವರು ಸರಿಯಾಗಿ ರೀತಿ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಕಡೆಯಿಂದ ಉದ್ಘಾಟನೆ ಮಾಡೋದಲ್ಲ, ಅದಕ್ಕೆ ಸಂಬಂಧಪಟ್ಟ ಸೌಲಭ್ಯಗಳನ್ನು ಜನಗಳಿಗೆ ಕೊಡಬೇಕಾಗಿ ಈ ಮಾಧ್ಯಮ ಮುಖಾಂತರ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸರ್ಕಾರಕ್ಕೆ ಏನು ಹೇಳ್ತೀವಿ ನೀವು? ಮುಂದೆ ಅಂದರೆ ಆಸ್ಪತ್ರೆ ಮುಂದೆ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಂತ ಅಂದ್ಕೊಂಡಿವಿ ಸರ್. ಅವ್ರ ಸರ್ಕಾರ ಮುಟ್ಟೋವರೆಗೂ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ. ಹ್ಞೂ ಸರ್, ಸುತ್ತಮುತ್ತ ಹಳ್ಳಿಯ ಜನಗಳು ಸೇರಿ ಅವರು ಸರ್ ಅವ್ರು ಹೇಳ್ತಾ ಇದ್ರು ಸರ್, ಊರಿನ ಜನ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಬೇರೆ ರೀತಿಯಾದಂಥ ಒಂದು ಪ್ರತಿಭಟನೆಗೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ. ನೀವು ಕೂಡ ಅಷ್ಟೇ ರೆಡಿಯಾಗಿರ್ತೀರಾ? ರೆಡಿಯಾಗಿರ್ತೀವಿ ಸರ್. ಇದು ಆಗೋವರೆಗೂ ಬಿಡೋದಿಲ್ಲ ಸರ್. 1 ತಿಂಗಳ ಟೈಮ್ ಕೊಡ್ತೀವಿ ಸರ್. 1 ತಿಂಗಳೊಳಗೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡೋಕ್ಕಂತೂ ಸಿದ್ಧದೀವಿ ಸರ್. ನೀವು ಅಷ್ಟೇ? ಹೌದು ಸರ್, ನಾವು ಅಷ್ಟೇ. ಸರ್ ಇವತ್ತೇ ನಾವು TH ಅವರಿಗೆ ಭೇಟಿಯಾಗಿ, ನಮ್ಮ ರೈತ ಸಂಘದ ನೇತೃತ್ವದಲ್ಲಿ ಮತ್ತು ನಾಗರಿಕರ ಸ್ನೇಹಿತರ ಜೊತೆಗೆ ಭೇಟಿಯಾಗಿ TH ಅವರಿಗೆ ಇವತ್ತು ಮನವಿ ಪತ್ರ ಕೊಡ್ತೀನಿ. 1 ತಿಂಗಳದ ಒಳಗಾಗಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅದೇ ಪತ್ರವನ್ನು ಮಾನ್ಯ DH ಅವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕಳಿಸ್ತೀವಿ. 1 ತಿಂಗಳದ ಅವಕಾಶವನ್ನು ನಾವು ಕೊಡ್ತೀವಿ. ಯಾಕಂದರೆ ಇಲ್ಲೇನಿಲ್ಲ, ಎಲ್ಲ ಬಿಲ್ಡಿಂಗ್ ಆಗಿದೆ, ಎಲ್ಲ ಇದೆ, ಪರಿಕರಗಳು ಬಂದಿದ್ದಾವೆ. ಕೇವಲ ಮಾನವ ಸಂಪನ್ಮೂಲ ವೈದ್ಯಾಧಿಕಾರಿಗಳು ಮಾತ್ರ ಬರಬೇಕು. ಆ ಕೆಲಸ ಶೀಘ್ರವಾಗಿ ಮಾಡಬೇಕು. ಮಾಡದೆ ಹೋದರೆ ನಾವು ಮುಂದಿನ ಮೇ ತಿಂಗಳಲ್ಲಿ 1ನೇ ವಾರದಲ್ಲಿನೇ ಇದೇ ಸ್ಥಳದಲ್ಲಿನೇ ಈ ಆಸ್ಪತ್ರೆ ಪ್ರಾರಂಭ ಆಗಬೇಕು. ಇಲ್ಲಿ ಮಾನವ ಸಂಪನ್ಮೂಲ ವೈದ್ಯಾಧಿಕಾರಿಗಳನ್ನು ನೇಮಿಸುವವರಿಗೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀವಿ.
ಓಕೆ, ಕೇಳಿದ್ರಲ್ಲ, ಇದು ಕುಷ್ಟಗಿ ತಾಲೂಕಿನ ಹನುಮಸಾಗರದ ಜನ ಹೇಳ್ತಿರುವಂತಹದ್ದು. ಆಸ್ಪತ್ರೆ ಏನೋ ಕಟ್ಟಿದ್ದೀರಾ, 2 ಕೋಟಿ ಖರ್ಚು ಕೂಡ ಮಾಡಿದ್ದೀರಾ, 2 ಬಾರಿ ಉದ್ಘಾಟನೆನೂ ಮಾಡಿದ್ದೀರಾ, ಆದರೆ ಅದನ್ನು ಓಪನ್ ಮಾಡೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. 1 ತಿಂಗಳ ಡೆಡ್ಲೈನನ್ನು ನಾವು ಸರ್ಕಾರಕ್ಕಾಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಡ್ತಾ ಇದ್ದೀವಿ. 1 ತಿಂಗಳಲ್ಲಿ ಏನಾದರೂ ನೀವು ಸಮುದಾಯ ಆರೋಗ್ಯ ಕೇಂದ್ರನ ಓಪನ್ ಮಾಡಿಲ್ಲ, ವೈದ್ಯಾಧಿಕಾರಿಗಳ ನೇಮಕ ಮಾಡಿಲ್ಲ ಅಂತಂದರೆ ಇಡೀ ಊರೇ ಸೇರಿಕೊಂಡು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೇರವಾಗಿ ಕೊಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.